ಆಯ್ತು, ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಸಾಕಷ್ಟು ಅನುದಾನ ಬರ್ತಾ ಇದೆಯಾ? ಇಲ್ಲ, ಅವ್ರಿಗೂ ಇಲ್ಲ. ನಮಗೆ 10 ಕೋಟಿ ಕೊಟ್ಟಿದ್ರೆ ಅವ್ರಿಗೊಂದು 20-30 ಕೋಟಿ ಕೊಟ್ಟಿರ್ತಾರೆ ಅಷ್ಟೇ. ಯಾರಿಗೂ ಬರ್ತಾ ಇಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವ್ರು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ನಮ್ಮ MLAಗಳೆಲ್ಲ ನಾನು ಬರಬಾರ್ದಪ್ಪ ಅಪೋಸಿಷನ್ ಲೀಡ್ರು ಅಂತೇಳಿ, ಇಲ್ಲ ಬರಲೇಬೇಕು ಅಂತ. ಆಯ್ತು, ಹೋದಾಗ್ತಾ ಸಿದ್ದರಾಮಯ್ಯ ಹೇಳಿದ್ರು ಹಣ ಕೊಡಿನ ಅಂತ. 50 ಕೋಟಿ ಎಲ್ಲಿದೆ? 50 ಕೋಟಿ ಅಂತ. ನನ್ನ ಡೆವಲಪ್ಮೆಂಟ್ಗೆ ಸರ್ ನಾನೇ 100 ಕೋಟಿ ಕೊಟ್ಟಿದ್ದೀನಿ ನಿಮ್ಮ ಮಿನಿಸ್ಟ್ರಿಗೆ ಅಂತ ಹೇಳಿದೆ. ಏನಪ್ಪ ನಾನು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಗ್ಯಾರಂಟಿ ಇದು 250 ಕೋಟಿ ಕೊಡ್ತಾ ಇದ್ದೀನಿ ಅದು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಣ್ಮಕ್ಳಿಗೆ ಬರ್ತಾ ಇದೆ ಎಲ್ಲರಿಗೂ 250 ಕೋಟಿನೇ ಅದು. ಅದೇ ತಗೊಳ್ರಿ, ಇನ್ನೇನು ಬೇಕು ನಿಮ್ಗೆ ಅಭಿವೃದ್ಧಿಗೆ ಅಂತ ಬಾಯ್ ಮುಚ್ಕೊಂಡು ಬಂದಿದ್ದಾಯ್ತು. ಈಗ ಮುಗಿದೋಯ್ತು. ಸರ್, 28ರ ಚುನಾವಣೆಗೆ ಗ್ಯಾರಂಟಿಗಳನ್ನು ಕಿತ್ತೊಗಿತೀರಾ ನೀವೇನಾದರೂ ಅಧಿಕಾರಕ್ಕೆ ಅಪ್ಪಿ ಬಂದರೆ? ನೋಡಿ, ಗ್ಯಾರಂಟಿ ಕೊಡೋದು ನಾನು ವಿರೋಧಿ ಅಲ್ಲ, ನಮ್ಮ ಪಾರ್ಟಿನೂ ವಿರೋಧಿ ಅಲ್ಲ. ನೀವು ಏನೇ ಮಾಡಬೇಕಾದ್ರೂ ಅದಕ್ಕೊಂದು ಪ್ಲಾನ್ ಇರಬೇಕು. ಎಷ್ಟು ನಿಮ್ಮ ಆದಾಯ ಏನು ಬರ್ತತೆ, ನಿಮ್ಮ ವೆಚ್ಚಗಳೇನಾಗ್ತತೆ, ನಾವು ಯಾವುದನ್ನು ಮಾಡ್ಬೋದು, ಯಾವುದು ಫೀಸಿಬಿಲಿಟಿ ಇದೆ, ಯಾವುದು ಅವಶ್ಯಕತೆ ಇದೆ, ಅದಕ್ಕೆ ಯಾರೂ ಕ್ವಶನ್ ಮಾಡಲ್ಲ ನಿಮ್ಮನ್ನು. ನೀವು ಮನಸ್ಸಿಗೆ ಬಂದಂಗೆ ಓಟ್ಗೋಸ್ಕರ ಕೊಡ್ತಿರಲ್ಲ, ಓಟಿನ ಪಾಲಿಟಿಕ್ಸ್ಗೆ ಕೊಟ್ಟಾಗ ನಾವು ಅದು ತಪ್ಪು ಅಂತ ಹೇಳ್ತೀವಿ. ನೀವು ಗ್ಯಾರಂಟಿ ನಿಮ್ಮ ಹತ್ರ ಹಣ ಸರ್ಪ್ಲಸ್ ಹಣ ಇದ್ದರೆ ನೀವು ಕೊಡಿ, ಯಾರು ಬೇಡ ಅಂತ ಹೇಳಿದ್ರು ನಿಮ್ಮನ್ನು ಕೊಡಿ. ನೀವು ಭಿಕ್ಷೆ ಬೇಡ ಸ್ಥಿತಿಯಲ್ಲಿದ್ದುಕೊಂಡು ನೀವು ಕೊಡ್ತೀನಿ ಅಂದರೆ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.